ಕಲ್ಲು ಒಯ್ತಾರೆ ಸರ ಇಲ್ಲಿಂದ. ಅವು ಕಲ್ಲು ಒಯ್ಯೋದ್ರಿಂದ ನಮ್ಮ ರೈತರಿಗೆ ನಮಗೆ ಭಾಳ ತ್ರಾಸ ಆಗ್ತೈತೆ. ಅವರು ಕೇಳಿದ್ರೆ ಸರ್ಕಾರ ಭೂಮಿ ಅವ್ರು ಅಂತಾರೆ. ನಮ್ಮ ಪಾಣಿ ಅದಾವು. ನಂದು 6 ಎಕರೆ ಐತೆ, ಇದು ತಂಗ್ಯಾರ್ದು 3 ಎಕರೆ. ಇದು ಅವ್ರ ಹೆಸರಲ್ಲಿ 3 ಎಕರೆ ಐತೆ, ನನ್ನ ಹೆಸರಲ್ಲಿ 6 ಎಕರೆ ಐತೆ ಜಮೀನು. ನಾವು ಮೂಲ ಇದು ಒಕ್ಕಲ್ತನ ಮಾಡ್ಲಂದ್ರೆ ನಮ್ಮ ಕೆಲಸನೇ ಇಲ್ಲ. ಇವು ಗ್ರಾನೈಟ್ಲಿಂದ ನಮಗೆ ತ್ರಾಸ ನೋಡ್ರಿ. ಗ್ರಾನೈಟ್ ಅವು ನಮ್ಮ ಹೊಲ್ದಾಗ ಹೋಯ್ತಾವ್ರಿ, ಅವ್ರು ಬಿದ್ದು ಓದ್ಕೊಂಬೀಳ್ತಾವು. ಗಿಡ ಮರಗಳು ಎಲ್ಲ ಮುರಿದು ನಮ್ಮ ಲುಕ್ಷಾನ ಮಾಡಿಬಿಡ್ತಾರೆ. ಈಗ 10-12 ಗಿಡ ಮುರಿದು ಹಾಳಾಗಿ ಹೋಗ್ಯಾವ ಸರ್. ಯಾರಿಗೆ ಕೇಳಿದ್ರೆ ಕೇಸ್ ಮಾಡೋಕೆ ಹೋದ್ರೆ ಯಾರು ಕೇಸ ತೊಗೊಳ್ಳಿಲ್ಲ. ಎದ್ರಿಕೊಂಡು ಕೊಪ್ಪಳಕ್ಕೆ ಹೋಗಿ SP ಸಾಹೇಬ್ರ ಹತ್ರ ಮಾಡಿದ್ದೀವಿ. ಅವ್ರು ಸಂಘದವ್ರ ಕಡ್ಲಿಂದ ಆಗೈತೆ ರೀ. ಕೇಸ್ ತೊಗೊಳ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಏನಾರ ಏನೈತಾರೆ ಅವ್ರಿಗೆ ಋಣೋಲದಾರ ಏನದು ನನಗೆ ಅದ ನಮ್ಗೆ ಭಯ. ನಮ್ಗೆ ರೈತರು ನೋಡ್ರಿ ಸಪೋರ್ಟ್ ನಮ್ಗೆ ಯಾರೂ ಇಲ್ಲ ಇಲ್ಲಿ. ನಮ್ಮ ಸಂಘದವರು ಅಲ್ಲಿಂದ SP ಸಾಹೇಬರು ನಮಗೆ ಸಪೋರ್ಟ್ ಮಾಡ್ಯಾರ ನೋಡಿ ಸರ್. ಈಗ ಸಿದ್ದರಾಮಯ್ಯನವರು ರೈತರ ಸಪೋರ್ಟ್ ಇದೀವಲ್ಲ ನಾವು ಅಂತ ಹೇಳ್ತಾರೆ. ಅವರು ಸಿದ್ದರಾಮಯ್ಯ ಸಾಹೇಬ್ರು ರೈತರಿಗೆ ಪರವಾಗಿಲ್ರಿ ಸರ್. ಇಲ್ರಿ ಅವ್ರು ಕುರ್ಚಿ ಸಲ ಓಡಾಡ್ತಾರೆ ರೀ. ಅವರು ಈ ರೈತರದ ಬಗ್ಗೆ ನೋಡೋಲ್ಲ ಸರ್. ಸುಳ್ಳು ಮಾತು ಸರ್. ನಾವೆಲ್ಲ ನೋಡ್ತಾ ಇದ್ದೀವಿ. ಅವರೆಲ್ಲ ಸುಳ್ಳು ಹೇಳೋದು. ರೈತರು ಬೆನ್ನೆಲುಬು ಅಂತಾರೆ. ಬೆನ್ನೆಲುಬು ರೈತರದ್ದು ಮಾತ್ರ ಮುರಿದು ತುಂಡು ಮಾಡಿ ಹೋಗಿತಾರೆ ಸರ್ ಅಷ್ಟೇ. ಆದ್ರೂ ಲಾಭ ಅಂದ್ರೆ ಅವ್ರಿಗೆ ಐತೆ. ಕಲ್ಲು ಹೊಡ್ಯಾರ ರಾತ್ರಿ ಗಣಿಗಾರಿಕೆ ಅವ್ರಿಟ್ಟು ಹೊಡಿತಾರೆ. ಅವ್ರು ಸಾಗಿಸ್ತಾ ಇದ್ದಾರೆ. ಅವ್ರನ್ನ ಕೇಳೋರಿಲ್ಲ. ಅಷ್ಟು ಧೂಳು ಬರ್ತೈತಪ್ಪ ಅಂತ ನಾವು ಹೇಳಿದ್ರೆ ಇಲ್ಲಿ ರಾಘವೇಂದ್ರ ಸಾಹೇಬ್ರ ಅಂತ ಅದಾರ ರೀ. ಅವ್ರೇನು ಹಚ್ಕೊಳೋದಿಲ್ಲ ಸರ. ಹಚ್ಕೊಳ್ಳಾರ್ದಕ್ಕೆ ಅವ್ರಿಗೆ ಸಪೋರ್ಟ್ ಅದಾರಂತ ಅನ್ನೋದು ಕೇಳ್ತಾ ಇದ್ದೀನಿ ಸರ್. ನಾನು ಅವ್ರ ಹತ್ರ ಹೋಗಿಲ್ಲ ಸರ್. ಯಾಕಂದ್ರೆ ಅವ್ರು ಸಪೋರ್ಟ್ ಅದಾರಂತ ಹೇಳ್ತಾರೆ. MLA ಸಾಹೇಬ್ರ ತಲೋಕ್ಕಾರ ಅಲ್ಲಿಂದ PSI ಸಾಹೇಬ್ರ ತಲೋಕಿವಿ ಅಂತ ಅವ್ರು ಅಂತಾರ್ತಾರೆ. ನೀನು ಎಲ್ಲಿ ಹೋದ್ರೆ ನೀನು ನಡೆದಿಲ್ಲ ಅಂದಕ್ಕೆ ನಮಗೆ ಹೆದರ್ಕೊಂಡು ಕೊಪ್ಪಳಕ್ಕೆ ಹೋಗಿ ಮಾಡೀನಿ ನೋಡಿ ಸರ್. ಅದು ಸೇತುವೆ ನೋಡಿ 2004ದಾಗ ಆಗೈತೆ ನೋಡಿ ಸರ್. ಅದು ರೈತರಿಗೆ ಆಗೈತೆ ಸರ್. ಎಲ್ಲರ ಕಾಲത്ത് ರೈತರು ಎಲ್ಲ ಅರ್ಜಿ ಹಾಕಿದ್ವಿ. ಕರಡಿ ಸಂಘದ ಶಾಸಕರು ಇದ್ರು. ಅವರು ಮಂಜೂರು ಮಾಡಿದ್ರು ನವಲಿ ಹಿರೇಮಠ ಅವ್ರಿಗೆ. ಮತ್ತು ಹಿಂದಗಡೆ ಯಾರು ಮಾಡಿದ್ರು ಗೊತ್ತಾಗಲಿಲ್ಲ. ನಾವು ಮೆಂಬರ್ಲಿಂದ ಅವಾಗ ಹೇಳಿದ್ವಿ. 2004ರಾಗ ಹೇಳಿದ್ವಿ. ಆವಾಗ ನಾವು ಅರ್ಜಿ ಹಾಕ್ತೀವಿ. ಇದು ರೈತರಿಗೆ ಆಗಿದ್ದು ಅದು. ಇವು ಕಲ್ಲೋಡ್ಯರಿಗೆ ಅಲ್ರಿ ಅದು. ಕಲ್ಲು ಅದ್ರ ಮೇಲೆ ಸಾಗಿಸ್ತಾರಲ್ರಿ. ಈಗ 20-40 ಟನ್ ಏರ್ಕೊಂಡು ಹೋಗ್ತಾರೆ. ರಾತ್ರಿಯೆಲ್ಲ ಸಾಗಿಸ್ತಾರೆ. ಆ ಬಿರ್ಜ್ ಇನ್ನೂ ಸ್ವಲ್ಪ ದಿನ ಬಿರ್ಜನೇ ಬಿದ್ದು ಹೋಗತ್ತೆ ಸರ್. ರೈತರು ನಾವೆಲ್ಲ ಮಾತಾಡಿದ್ವಿ. ಅದನ್ನು ನಿಲ್ಲಿಸ್ಬೇಕು ಕಲ್ಲು ಹೊಡ್ಯಾರದಂತ. ಅವ್ರು ನಿಂದ್ರಸಕ್ಕಾಗೋದಿಲ್ಲ ರೀ. MLA ಅವ್ರಿಗೆಲ್ಲ ಸಪೋರ್ಟ್ ಅದಾರಂತ ಅವ್ರು ಅಂತಾರೆ. ಅವ್ರು ಅನ್ನೋದಕ್ಕೆ ನಾವು ಇಲ್ಲಿ ಒಳಗೆ ನಡೀತೈತೆ ರೀ. ಅದು 133 ಸರ್ವೆ ನಂಬರ್ ಬರ್ತಾರೆ ರೀ. 132, 333, 75, 175 ಇರ್ಬೇಕ್ರಿ. 133, 132 ಮಾತ್ರ ಅದು ಸರ್ಕಾರ ಅಡಿವೆ ಇದೆ ಸರ್. ಒಳಗೆ ಗ್ರಾನೈಟ್ ಕಲ್ ತೆಗಿತಾರೆ. 20 ಟನ್ನಿಂದು ಒಂದೊಂದು ಪೀಸ್ ತೆಗಿತಾರೆ. ಅದು ಏನೈತೆ ನಮಗೆ ಗೊತ್ತಿಲ್ಲ ರೀ. ಅವ್ರು ಕೇಳಿಲ್ಲ. ಅದು ಅಕ್ರಮ ಅಂತ ಮಂದಿ ಎಲ್ಲ ಅಂತಾರೆ. ನಾವಂತೂ ಒಳಗೆ ಅವ್ರು ನೋಡಿಲ್ಲ. ಅವ್ರಿಗೆ ಬುಕ್ಕ ನೋಡಕ್ ಹೋಗಲ್ಲ, ಹೋಗಲ್ಲ. ನಾವು ಹೊಲ್ದಾಗ ದುಡಿಯೋದು. ಫಾರೆಸ್ಟರ್ ಬಂದ್ರೆ ತಮ್ಮದು ಬಂದು ನೋಡೋದು ಅಷ್ಟ ಹೋಗಿನಿ ಸರ್. ನಾನು ನೋಡೀನಿ. ಬರ್ತಾರ ಹೋಗ್ತಾರ ಅಷ್ಟ ಅಡ್ಡಾಡೋದು ನೋಡೀನಿ. ಅವ್ರ ಗಾಡಿಗಳು ನನಗೆ ಇರ್ಬೋದು ರೀ. ಅವರು ಮತ್ತೆ ಮಾಮೂಲಿ ತೊಗೊಳ್ತಾ ಇರ್ಬೋದು. ಆದ್ರೂ ಆ್ಯಕ್ಷನ್ ಅವ್ರು ಮಾಡಿದ್ದು ನನಗೆ ಗೊತ್ತಿಲ್ಲ ರೀ. ಯಾರು ಬಂದಿಲ್ಲ ನೋಡಿ ಸರ್. PS ಸಾಹೇಬ್ರು ಬಂದರು, DS ಸಾಹೇಬ್ರು ಬಂದಾರ ನೋಡ್ರಿ. ಅವ್ರು ಬಂದಿಲ್ರಿ. ನೋಡ್ರಿ, ರೈತರಿಗೆ ಲಾಭ ಉಳಿಬೇಕಂದ್ರೆ ಗ್ರಾನೈಟ್ ನಿಲ್ಬೇಕು ಸರ್. ಗಿಡ ಉಳಿತೈತೆ ಸರ್. ನಾವೆಲ್ಲ ಗಿಡಕ್ಕೆ ಯಾವ್ದಕ್ಕೆ ನೀರು ಹೋಗ್ತದೆ? ಪರಿಸರ ಸಲುವಾಗಿ ರೀ. ಪರಿಸರ ಸಲುವಾಗಿ ನಾನು ಹೊಲ್ದಾಗದೀನಿ ನೋಡಿ ಸರ್. ಈಗ ನನಗೆ 73 ವರ್ಷ ವಯಸ್ಸು. ಗಿಡದಿಂದ ನಾನು ಆರೋಗ್ಯವಾಗಿ ಅದೀನಿ. ನಾನು ಹೊಲ್ದಾಗೆ ಇರ್ತೀನಿ. ಯಾಕೆ ಕೆಲಸ ಮಾಡ್ಕೊಂಡ ನೋಡ್ರಿ. ನಮ್ಮ ಗಿಡಗಳೆಲ್ಲ ಹಾಕಿದ್ವಲ್ಲ, ನಾವೆಲ್ಲ ಗಿಡಗಳು ಬೆಳೆಸ್ತಾ ಇದ್ದೀನಿ. ಅವ್ರ ಗಿಡ ಹಾಳು ಮಾಡ್ತಾ ಇದ್ದಾರೆ. ಯಾರು ಕೇಳ್ತಾ ಇದ್ದಾರೆ? ಒಬ್ರು ಹೇಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ ಸರ್. ಈ ಮಾನಿ ಗಿಡ ಮುರಿದು ಬಂದಿಲ್ಲ ಸರ್. ಒಂದು ಗಿಡ ಹೋದ್ರೆ 10 ಗಿಡ ಇಡ್ಬೇಕಂತ ರೂಲ್ಸ್ ಐತೆ. 10 ಗಿಡ ಅಲ್ಲಿ ಈಗ 12 ಗಿಡ ನಾನು ಹೋಗ್ಯಾವಂದ್ರೂ ಗಿಡ ಜೋಪಾನ ಮಾಡೋಕೆ ನಾವು ಮಾಡ್ಬೇಕರ್ತೀವಿ. ಅವ್ರು ಮಾಡ್ತಾ ಇಲ್ಲ. ನೀರು ಹೊತ್ತು ಹಾಕಿವಿ ಸರ್. ಮಕ್ಕಳಕ್ಕಿಂತ ಜಾಸ್ತಿ ಮಾಡಿ ನೋಡಿ ಸರ್. ಅದರಲ್ಲಿಂದ ನಾನು ಕಣ್ಣೀರು ಹಾಕಿದ್ದೀನಿ. ಯಾರು ಸತ್ರ ಕಣ್ಣೀರು ನನಗೆ ಬಂದಿಲ್ಲ. ಏನು ಸರ್? ಅವ್ರದ್ದೆಲ್ಲ ಇರ್ಬೋದು ರೀ ಕೈವಾಡ. ಅವರೆಲ್ಲ ಕಲ್ಲು ಒಯ್ಯೋದು ನಿಂತಿಲ್ಲ ರೀ. ಆ ಕಲ್ಲು ಹೋಗ್ತಾನೆ. ನಮ್ಮ ಹೆಸರು ಯಲ್ಲಪ್ಪ ಸಿದ್ದಾರ ಅಂತ ಹೇಳ್ರಿ. ರೈತರು ನಾವು. ಸರ್ವೆ ನಂಬರ್ 32, 132, 133, 134 ಸುಲ್ತಾನ್ಪುರ್, ಬಂಡೇರ್ಲಾಪುರ ಹಾಗೂ ಅಸ್ಲಾಪುರ್. ಈ ನಡೀತಕ್ಕಂತಕ್ಕ ಇವು ಏನಪ್ಪ ಅಂದ್ರೆ ಅಕ್ರಮ ಗಣಿಗಾರಿಕೆ. ಭಾಳ ಸಲ ನಾವು ಕೂಡ ಇದ್ರ ಬಗ್ಗೆ ಹೋರಾಟ ಕೂಡ ಮಾಡಿದ್ದೀವಿ.
ಆಮೇಲೆ ಲೆಟ್ರ್ ಕೂಡ ಕೊಟ್ಟಿದ್ದೀವಿ ಇದ್ರ ಬಗ್ಗೆ ಎಲ್ಲ. ಈಗ ಇಲ್ಲಿ ಕೊಪ್ಪಳದಾಗ ಅತಿ ಹೆಚ್ಚು ನಾವು ಪ್ರಕೃತಿ ಕಾಣಬೇಕಂತಂದರೆ ಈ ನಮ್ಮ ಇಟ್ನಾಳ್ ಹೋಬಳಿಯಲ್ಲಿ ಬರ್ತಕ್ಕಂಥ ಬಂಡಿಯಾರ್ಲಾಪುರ ಸೀಮಾದಲ್ಲಿ ಭಾಳ ಒಳ್ಳೆ ಪರಿಸರ ಇದೆ. ಇಲ್ಲಿ ವನ್ಯಜೀವಿಗಳಿದ್ದಾವೆ, ಇಲ್ಲಿ ಸಾಕಷ್ಟು ಪ್ರಾಣಿಗಳಿದ್ದಾವೆ. ಈಗ ನಮ್ಮ ಯಲ್ಲಪ್ಪನವ್ರು ಹೇಳ್ದಂಗೆ ಈಗ ಅತಿ ಹೆಚ್ಚು ಅಕ್ರಮ ಗಣಿಗಾರಿಕೆ ರಾತ್ರಿ ಆಗಲಿ ಹೊಡಿತಾ ಇದ್ದಾರೆ. ಅದಕ್ಕೋಸ್ಕರ ಈ ಧೂಳ ಅದರಿಂದ ಎಲ್ಲ ಬಂದು ಬೆಳೆಯಲಿಕ್ಕೆ ಆಗ್ತಾಯಿಲ್ಲ. ಈಗ ಏನಪ್ಪ ಅಂದ್ರೆ ಬ್ರಿಡ್ಜು ಕಡಿ ಸಂಗಣ್ಣ ಸಾಹೇಬರು 2004ರಲ್ಲಿ ಕಟ್ಸಿದ್ದಾರೆ ಬ್ರಿಡ್ಜು. ಅವು ಜನರಿಗೋಸ್ಕರ ರೈತರಿಗೋಸ್ಕರ ಅಸ್ಲಾಪುರ ತಾಳ್ದಾಗ ಇರ್ತಕ್ಕಂಥ ಜನರಿಗೆ. ಬಟ್ ಇಲ್ಲೇನಾಗಿದೆ ಅಂದರೆ ಅವರು ಜನರ ಬಗ್ಗೆ ಹೋಗ್ಬಿಟ್ಟಿದೆ ಕಾಳಜಿ. ಇವ್ರದ್ದೇ ಜಾಸ್ತಿ ಆಗಿಬಿಟ್ಟಿದೆ ಅಡ್ಡಾಡೋದು ಆ ಬ್ರಿಡ್ಜ್ ಮೇಲೆ. ಅಕ್ರಮ ಗಣಿಗಾರಿಕೆ ಏನು ಮಾಡ್ತಾರೆ ಇಲ್ಲಿ? ಅಕ್ರಮ ಗಣಿಗ ಇದು ಗ್ರಾಂಟ್ ಏನೈತಿ ಲಾರಿ ಮುಖಾಂತರ ಸಾಗಿಸ್ತಾರೆ ಬ್ರಿಡ್ಜ್ ಮೇಲೆ. ಏನೇನು ಮಿಷಿನ್ ಅದ ಒಳಗಡೆ ಇಲ್ಲಿ ಏನೇನು ಮಾಡ್ತಾರೆ? ಎಲ್ಲ ಇದಾವೆ, ಇಟಾಚಿ ಇದಾವೆ, ಆಮೇಲೆ ಕ್ರೇನ್ ಇದಾವೆ, ಎಲ್ಲ ರೀತಿಯ ಎಲ್ಲ ಅಕ್ರಮವಾಗಿ ಮಾಡ್ತಾ ಇದ್ರು ಕೂಡ ಇಲ್ಲಿ ಕಾಣ್ತಾ ಇದೆ ಕಣ್ಣಿಗೆ. ನಮ್ಮ ಡೀಮ್ಡ್ ಫಾರೆಸ್ಟ್ ಹೌದಾ? ಅಲ್ಲ, ಡೀಮ್ಡ್ ಫಾರೆಸ್ಟ್ ಅಂತ ಇದೆ, 291 ಎಕರೆ ಇದೆ ಅಂತ ನಾವು ದಾಖಲಾತಿಗಳು ಇದಾವೆ, ನಮ್ಮ ಹತ್ರ ಕೂಡ ಇದಾವೆ. ಬಟ್ ಅದಲ್ಲೇ ಈಗ ಏನಪ್ಪ ಅಂದ್ರೆ ಸೌರ್ಯ ಬಗ್ಗೆ ಹೇಳ್ತಾರೆ ಯಾರು ಅಧಿಕಾರಿಗಳು. ನಾವು ಹೋದರೆ ಏನಾದರೂ ಹೋರಾಟಕ್ಕೆ ಒಂದು ಲೆಟ್ರ್ ಕೊಡೋಕೆ ಹೋದರೆ ಅದು DMJಗೆ ಹೋದರೆ ಅವ್ರು ಮಾಡ್ಬೇಕಂತಾರೆ, ಫಾರೆಸ್ಟ್ಗೆ ಹೋದರೆ ಅವ್ರು ಬರ್ಬೇಕಂತ. ಬರೀ ಹಿಂಗೆ ಟೈಮ್ ಪಾಸ್ ಮಾಡ್ಕೊಂಡು ಕುಂತಾರೆ ಇವರು. ಅಂದ್ರೆ ಏನಪ್ಪ ಅಂದ್ರೆ ರೈತರು ದೇಶದ ಬೆನ್ನೆಲುಬು ಅಂತಾರೆ ಅವರು. ನಮ್ಮ ಯಲ್ಲಪ್ಪ ಪೂಜಾರು ಹೇಳ್ದಂಗೆ ಏನಪ್ಪ ದೇಶದ ಬೆನ್ನೆಲುಬು ಅಲ್ಲ ಅವರು. ದೇಶದ ಬೆನ್ನೆಲುಬು ಮುರಿದು ಹೋಗಾಕತ್ಬಿಟ್ರೆ ಇಲ್ಲ ಆಗಲೇ. ಈಗ ಏನಪ್ಪ ಅಂದ್ರೆ ಪಾಪ ಅವರು ಸಿಂಗಲಾಗಿ ಹೋರಾಟ ಮಾಡೋಕತ್ತೀವಿ, ನಮಗೂ ಗಮನಕ್ಕೆ ಬಂತು, ನಮಗೂ ಅವ್ರು ತಿಳಿಸಿದ್ರು ಮೊನ್ನೆ. ಅದಕ್ಕೋಸ್ಕರ ನಾವು ಕೇಳೋದೇನಪ್ಪ ಅಂದ್ರೆ ಈ ಅಕ್ರಮ ಗಣಿಗಾರಿಕೆ ಕೂಡಲೇ ನಮ್ಮ ಸ್ಥಳೀಯ ಶಾಸಕರಾದ ರಾಘವೇಂದ್ರ ಇಟ್ನಾಳ್ ಅವರೇ ಈಗ ಅದು ನೋಡಿರಿ, ಎಲ್ಲ ನಿಮಗೆಲ್ಲ ಗಮನಕ್ಕಿದೆ. ಆಮೇಲೆ ಇವರೆಲ್ಲ ಯಲ್ಲಪ್ಪ ಪೂಜಾರಿ ಕೂಡ ಎಲ್ಲ ಹೇಳಿದ್ದಾರೆ, ನಿಮಗೆಲ್ಲ ಗಮನಕ್ಕೆ ಬಂದಿದೆ. ಕೂಡಲೇ ಇದು ಅಕ್ರಮ ಗಣಿಗಾರಿಕೆ ನಿಲ್ಲಿಸಿ ಇಲ್ಲಿ ಪ್ರಕೃತಿಯನ್ನು ಉಳಿಸಿ ಹಾಗೂ ಜನರ ಇಲ್ಲಿ ಧೂಳಿಂದ ಮುಕ್ತವನ್ನು ಮಾಡಿ ಹಾಗೂ ನಮ್ಮ ಸೇತುವೆಯನ್ನು ಉಳಿಸ್ಕೊಳ್ಬೇಕಂತ ತಮ್ಮಲ್ಲಿ ದಯವಿಟ್ಟು ಈ ಮುಖಾಂತರ ಕೇಳ್ಕೊಳ್ತೀನಿ.